ನಮಸ್ತೆ ಮಂತೇಶ್ ಅವರ. ತಮ್ಮ ಕುರಿ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆ ಬಗ್ಗೆ ನಾನು ಭಾಳ ಕೇಳಿದ್ದೆ. ಬೇರೆ ಬೇರೆ ನಮ್ಮ ಸ್ನೇಹಿತರು ಕೂಡ ಹೇಳಿದರು, ಇಲ್ಲ ಅವರು ನೋಡಿ ಒಂದು ಇಂಥ ಕೃಷಿ ಮತ್ತು ಹಣ ಹೆಂಗೆ ಗಳಿಸ್ಬೇಕು ಅನ್ನೋದನ್ನು ಒಬ್ಬ ರೈತ ಆಗಿ ಅವರು ಮಾಡಲಾಗಿದ್ದಾರೆ. ನೀವೊಂದ್ಸಲ ಅವ್ರ ಹತ್ರ ಹೋಗಿ ಬರ್ರಿ ಅಂತಂದೇಳಿ ಅನೇಕ ನಮ್ಮ ಸ್ನೇಹಿತರು ಹೇಳಿದರು. ಅದಕ್ಕೆ ಇವತ್ತು ನಿಮ್ಮ ಇದಕ್ಕೆ ಬಂದಿದ್ದೀವಿ ಸರ್. ಎಷ್ಟು ಕುರಿಗಳು ಸಾಕಿದ್ದೀರಿ ಅಥವಾ ಇದ್ರ ಬೆಳವಣಿಗೆ ಬಗ್ಗೆ ಏನು ಅನ್ನೋದನ್ನ ಸ್ವಲ್ಪ ನಮಗೆ ತಿಳಿಸ್ತೀರಾ? ಇದನ್ನ ಸಾಕ್ಬೇಕು ಅಂತೇಳಿ ಹೆಂಗ ಮನ್ಸಿಗೆ ಬಂತು, ಏನ್ ಕತೆ? ಅಲ್ಲಿ ಊರಾಗಿದ್ದ ಅಂಗಡಿ ಮಾಡ್ತಾ ಇದ್ದೆ. ಏನ್ ಅಂಗಡಿ ಮಾಡಿದ್ರಿ? ಜನರಲ್ ಕಂಪ್ಯೂಟರ್ ಫೋಟೋಶಾಪ್ ಅದನ್ನೇ ಜನರಲ್ ಸ್ಟೋರ್ ಮೇಲೆ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಸ್ವಲ್ಪ ಶಿಫ್ಟ್ ಆಗಲ್ಲ, ಬಂದು ಇಲ್ಲಿಗೆ ಶಿಫ್ಟ್ ಆದ್ರೆ ಮತ್ತೆ ಜೀವನಕ್ಕೆ ಬೇರೆ ದಾರಿ ಏನಾದ್ರು ಮಾಡ್ಬೇಕಲ್ಲ ಅಂತಂದೇಳಿ ಜಾಮೀನು 2 ಎಕರೆ ಸ್ವಲ್ಪ ಬೇರೆ ಉಪಕಸವಾಗಿ ಮಾಡೋಣ ಅಂತಂದೇಳಿ ಇದನ್ನ ಮಾಡ್ತಿದ್ದೆ. ಒಂದು ಬ್ಯಾಚಿಗೆ 15 ಮರಿ ಹಾಕ್ತೀನಿ ಸರ್. ವೆರಿ ಗುಡ್. 15 ಮರಿ ಹಾಕಿದ್ರೆ 3 ತಿಂಗಳು 4 ತಿಂಗಳು ಬೇಡ. ಒಂದು ಸೀಸನ್ ಬಂತು, ಮುಂದೆ ಒಂದು ಸೀಸನ್ ಏನೋ ಹಬ್ಬ ಇರ್ತಂದ್ರೆ 5 ತಿಂಗಳು 5 ತಿಂಗಳು ಹಿಡ್ಕೊಂಡ್ರೆ ಈಗ ಇದು ಮರಿ 7,600 ರೂಪಾಯಿ ಕೊಡ್ತಾವ ನನಗೆ. ಒಂದು ತಿಂಗಳ ಮೇಲೆ 10 ಸಾವಿರ 9,300 ತನಕ ಕೇಳೋದು ಮೊನ್ನೆ. 9,300 ತನಕ ಇನ್ನೂ ಮುಂದೆ ಓದಿ ತನಕ ಇಟ್ಕೊಳ್ಳೋಣ ಅಂತ ಬೇಡ ಅಂತ ಹೇಳಿ 15 ಮರಿಲಿಂದ ನಮಗೆ ಒಂದು ತಿಂಗಳಿಗೆ 15,000 ರೂಪಾಯಿ ಫುಡ್ ಅಥವಾ ಇದಕ್ಕೆ ಮೇವು ಒಟ್ಟು ಎಲ್ಲ ತೆಗೆದು ಸರಸಕ್ಕೆ 15,000 ರೂಪಾಯಿ ಒಂದು ತಿಂಗಳಿಗೆ ಸರಾಸರಿ 15,000 ರೂಪಾಯಿ ಉಳಿತೈತಿ. ಇದನ್ನ ಎಲ್ಲಾದ್ರೂ ನೀವು ತರಬೇತಿ ತಗೊಂಡ್ರ ಅಥವಾ ಅನುಭವನ? ಹೆಂಗೆ? ಇಲ್ಲ, ಯಾವ ತರಬೇತಿಗೆ ಹೋಗಿಲ್ಲ. ನಾನಾಗ ಸುಮ್ಮನೆ ಸಾಕಂದ್ರೆ ಅನುಭವ ತಗೊಂಡೆ. ಈಗ 4 ವರ್ಷ ಆಯ್ತು. ಅಲ್ಲಿ 3 ಮನೆ ಆಗಿದ್ದಾಗ ಅಲ್ಲಿ 1 ವರ್ಷ ಮಾಡಿದ್ದೆ. ಇಲ್ಲಿ ಬಂದ್ಮೇಲೆ 3 ವರ್ಷ, 3ನೇ ವರ್ಷ ಇದೆಲ್ಲ ಮೆತ್ತನ ಅನುಭವ. ಹೌದಾ? ಇದ್ರ ಬಗ್ಗೆ ನಿಮ್ಗೆ ಖುಷಿ ಐತಾ? ಇದನ್ನು ದೊಡ್ಡ ಲಾಭ ಏನು ಸಿಗಲ್ಲ. ಇವತ್ತಿನ ಒಂದು ಕೂಲಿ ಮೆಕ್ಕೆಜೋಳ ನಾವು ಬೇರೆ ಏನು ಬೆಳೆಯಲ್ಲ. ಶೇಂಗಾ ಬೆಳೆಸಿ ಅದು ಖರ್ಚು ಅದಕ್ಕೆ ಮೆಕ್ಕೆಜೋಳ ರೇಟ್ ನೋಡಿದ್ರೆ ಇವತ್ತು ಹಿಂಗೆ ಆಗ್ತದೆ. ಹೊಲದಾಗ ಏನೋ ನಮ್ಗೆ ಉಪಕಸವಾಗಿ ಇದ್ರ ಮೇಲೆ ನಮ್ಗೆ ಕೋಳಿ ಕೋಳಿ ಎಷ್ಟು ಅದಾವು? ಕೋಳಿ ಮೊನ್ನೆ ಸ್ವಲ್ಪ ಇದು ಮಾಡಿದ್ರು. ಅಲ್ಲ, ಸರಾಸರಿ ಒಂದು 45ರಿಂದ 50, 55 ತನಕ 60 ತನಕ ಇರ್ತಾವೆ. ಯಾವಾಗಲೂ ಅಷ್ಟಂತ ಇರ್ತಾವೆ. ಅಂದ್ರೆ ಒಂದು 50 ಅದಾವ ಅಂದ್ರೆ ಒಂದು 15-20 ಸಿಗ್ತಾವ. ಹೆಂಗ ಮೊಟ್ಟೆ ಹೆಂಗ್ ಬಂದ್ ಮಾಡ್ತೀವಿ? 20 ರೂಪಾಯಿ ಒಂದು ಮಾಡ್ತೀವಿ. ಜನ ಅದಕ್ಕೆ ಗ್ರಾಹಕರು ಇಲ್ಲೇ ಬಂತಾವ? ಇಲ್ಲೇ ಬರ್ತಾರ. ಸ್ವಲ್ಪ ಕಾಂಟ್ಯಾಕ್ಟ್ ಅದ ನಿಮ್ಮ ಹರಪನಹಳ್ಳಿಯಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಅದ. ಅವ್ರಿಗೆ ಬಸ್ಸಿಗೆ ಇಟ್ಟು ಕಳಿಸ್ಬಿಡ್ತೀನಿ. ಸಂಜೆ ಬಸ್ಸಿಗೆ ಇಟ್ಟು ಕಳಿಸಿ ಫೋನ್ ಮಾಡಿದ್ರೆ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಒಂದು 4-5 ಜನ ಅದಾರ ಸರ್ ಹರಪನಹಳ್ಳಿ. ಆಮೇಲೆ ಇಲ್ಲಿ ಯಾರಾದ್ರೂ ಬಂದು ತಗೊಂಡ್ಬರ್ತಾರೆ. ಈಗ ಎಷ್ಟೋ ಜನ ಓದಿರ್ತಾರ, ನಾವು ಓದಿದೀವಿ ನಮಗೆ ಕೆಲಸ ಇಲ್ಲ ಅಂತಾರ, ಅಥವಾ ಭೂಮಿ ಸ್ವಲ್ಪ ಇದೆ ಅದರಲ್ಲಿ ಏನೋ ನಮಗೆ ಗಿಟ್ಟದಿಲ್ಲ ಅಂತಾರ. ಈ ಅಭಿಪ್ರಾಯ ಬಹಳ ಜನ ವ್ಯಕ್ತಪಡಿಸಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತೈತಿ. ಇದಕ್ಕೆ ನೀವೇನ್ ಹೇಳ್ತೀರಿ? ಇಂಥ ಜನರಿಗೆ ರೈತ ಉದ್ಯಮಿ ಆಗ್ಬೇಕು. ಉಪಕಸಬು ಆಕಳ ಮಾಡ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ಬೋದು. ನಂದು ಒಂದು ಆಕಳ ಇರ್ತದ, ನನಗಿದ್ದ ಕರ ಇದೆ. ಮಲ್ನಾಡು ಗಿಡ್ಡ ಮಾಡಿದಿರ? ಅದು ಇದು ಸಾಲು ಆಗೈತ, ಅಡ್ಜಸ್ಟ್ ಆಗೈತ ನಮ್ಗೆ ಇದಕ್ಕೆ? ಎಲ್ಲಿಂದ ತಂದಿದ್ರೆ? ಇದರಲ್ಲಿ ಕಡೂರು ಆ ಕಡೆ ಪಕ್ಕದ ಇದೆ, ಅಲ್ಲಿಂದ ತಗೊಂಡ್ಬಂದ್ವಿ. ಅಡ್ಜಸ್ಟ್ ಆಗಿದೆ. ಹೌದಾ? ಈಗ ಇದ್ರ ಜೊತೆಗೆ ಒಂದು 2 ಆಕಳ ಮಾಡ್ಕೊಂಡ್ರೆ ಸಾಕು. ಮತ್ತೆ ನಾವು ಆಕಳ ಮಾಡಿಲ್ಲ, ಮನೆ ಉಳಿಕಂತಂದ್ರೆ ಒಂದು ಮಣ್ಣಾಗ್ಬಿಟ್ಟು ಇದಕ್ಕೆ ನಿಮ್ಮ ಮನೆಯವರು ಎಲ್ಲ ಸಾಥ್ ಕೊಡ್ತಾರ? ಅವರೇ ಮಾಡ್ತಾರೆ ಸರ್. ನಾವೇನ್ ತಂದು ಹಾಕೋದಷ್ಟ ಅವರೆಲ್ಲ ಮೇಸೋದು ಮಾಡೋದು ಎಲ್ಲ ಕಸ ಪ್ರತಿಯೊಂದು ಅವರೇ ಮಾಡ್ತಾರೆ. ನಾ ಬೆಳಗ್ಗೆ ಒಂದು ಟ್ರಿಪ್ ಏನೋ ಟಾಣಿಕೆ ಪಡಿಕೆ ಅವ್ರು ಹಾಕಿದ್ರೆ ಹಾಕ್ತೀನಿ, ಕಾಳು ಇಡ್ತೀನಿ. ಸಂಜೆ ಹೊತ್ತು ಬಂದು ಒಟ್ಟು ಕಾಳು ಅಷ್ಟೇ. ಇನ್ನಿದ್ದೆಲ್ಲ ಅವ್ರು ಇದು ಮಾಡ್ತಾರೆ. ಅವರಿಗೂ ಒಟ್ಟು ಈ ಇದರಲ್ಲಿ ಖುಷಿ ಐತ್ರ? ಜವಾಬ್ದಾರಿ ಅವ್ರ ಹೆಚ್ಚೆ ಮಾಡ್ತಾರೆ.
ವೆರಿ ಗುಡ್. ಅಲ್ಲಿ ಹೊತ್ತು ಇಲ್ಲಿ ಹೊತ್ತು ಅಂತ ಏನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಇಲ್ಲಿ ಹೊರಗೆ ಏನಕ್ಕತ್ತಲ್ಲ, ಇಲ್ಲೇ ನಮ್ದು ಎಲ್ಲ ಜಮೀನು. ಹಾಂ, ಈಗ ಇಲ್ಲಿ ಅಡ್ಡಾಡ್ತಾವೆ, ಮತ್ತು ಸಂಜೆ ಹೊತ್ತಿಗೆ ಬಂದು ಇಲ್ಲಿ ಗೋಡ್ನೊಳಗೆ ಹೋಗ್ಕೊಂತ. ಅದೇನು ಟರ್ಕಿ ಕೋಳಿ ಅಂತ ಹೇಳಿದ್ರಲ್ಲ, ಅದೇನು ವಿಶೇಷತೆ? ವಿಶೇಷ ಅಂದ್ರೆ ಹ್ಮ್. ಮನೆ ಹತ್ರ ಸಣ್ಣ ಪುಟ್ಟ ಹಾವು, ಹ್ಮ್. ಸಣ್ಣ ಪುಟ್ಟ ಯಾವ ಬಂದ್ರು ಹಾವು ಸಣ್ಣ ಏನಾರ ಬಂದ್ರೆ ನಿಮಗೆ ಬಿಡ್ತದೆ. ಹೌದಾ? ಅಂತ ದೊಡ್ಡ ಹಾವು ಬಂದ್ರು ತಲುಪ್ತದೆ ಮಣ್ಣಕ್ಕೆ. ಟರ್ಕಿ ಕೋಳಿ ಅಷ್ಟೊಂದು ಇದ್ದಂಗೆ ಮನೆ ಹತ್ರ ಸಪ್ರೇಟ್ ಇದ್ದಂಗೆ ಟರ್ಕಿ ಕೋಳಿ. ಇವೆಲ್ಲ ನಾಟಿ ಕೋಳಿ. ಮತ್ತೆ ಮಾಮೂಲಿ ನಮಗೆ ಬೇಕಾದಾಗ ಯಾವಾಗ ಮಾಡ್ಕೊಂಡು ಊಟ ಮಾಡ್ತೀವಿ. ಇವೆಲ್ಲ ಗಿರಿರಾಜ್ ಇವೆಲ್ಲ ಆ ಕಡೆ ಹೋಗೋದು ನಾಟಿ, ಎಲ್ಲ ನಾಟಿ ಕೋಳಿ. ಏನು ತೊಂದರೆ ಏನು ಇಲ್ಲ. ಈ ಅವೇನಂತಾರಲ್ಲ, ಅಲ್ಲಿ ನಡ್ಸ್ ಬೇರೆ ಬೇರೆ ಬೆಕ್ಕು ಪಕ್ಕ ಅವೇನು ಇಲ್ಲ. ಬರ್ತಾವೆ, ಆದ್ರೆ ಇವು ಇರೋದ್ರಿಂದ ಯಾವುದು ನಮಗೆ ತೊಂದರೆ ಆಗಲ್ಲ. ಈ ಕೋಳಿ ಎಲ್ಲದನ್ನು ತರ್ತೈತೆ. ಮತ್ತು ಕೋಳಿ ಸಾಕ್ಯಂದ್ರೆ ಇಂಥದ್ದೊಂದು ಮನೆ ಹತ್ರ ಇಂಥ ಇದ್ರ ಬೆಕ್ಕು ಬಂದ್ರು ಬಿಡಲ್ಲ, ನಾಯಿ ಬಂದ್ರು ತರ್ತೈತಿ, ಹಾವು ಬಂದ್ರು ತರ್ತೈತಿ ಸರ್. ಇದೇನು ಗಿಡ? ಡ್ರ್ಯಾಗನ್ ಫ್ರೂಟ್. ಇದೇನು ಒಂದೇ ಗಿಡ ಹಾಕಿದ್ದೀರಾ? ಒಂದು ಹಾಕಿದ್ದು ಸರ್ ಡ್ರ್ಯಾಗನ್ ಫ್ರೂಟ್. ಅಲ್ಲ, ಒಂದು 2-3 ಟೈಮ್ ಹಣ್ಣು ಬಿಟ್ಟೈತಾನೆ. ಒಂದು ನೀರಿಗೆಲ್ಲ ಏನು ಮಾಡಿದ್ದೀರಿ? ಇಲ್ಲಿ ಒಂದು ಪೈಪ್ ಊರಿಂದ ನೀರು ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಥರದ ಹಣ್ಣಿನ ಗಿಡಗಳು ವ್ಯವಸ್ಥೆ ಅಲ್ಲ? ಎಷ್ಟು ದೊಡ್ಡದೈತೆ. ಗಿಡಗಳೆಲ್ಲ ಇಲ್ಲಿ ಯಾವ್ದೋ ಉತ್ಸವದ ತಂದೇನ ಅಂತ ಹೇಳಿದ್ರಲ್ಲ? ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಬಂದ್ ಮಾಡಿರ್ಬೇಕಂತ ಇವಾಗ. ಒಂದು ಇದರಲ್ಲಿ ಕೊಟ್ಟಿದ್ರು ನಮಗೆ. ಚಿಗಟೇರಿಯರು ಒಬ್ರು ಕೆಲಸ ಮಾಡ್ತಿದ್ರು, ಅದ್ರಲ್ಲಿ ಅವರು ಗಿಡ ಬಂದವು ಅಂತಂದೇಳಿ ಹೇಳಿದ್ರು. ಆಮೇಲೆ ಪಾಣಿ ಏನಾದ್ರು ಎಸ್ಕೊಂಡಪ್ಪ ಅವಾಗ ಕೊಟ್ಟಿದ್ರು. ಕಲ್ಯಾಣ ಕರ್ನಾಟಕದಿಂದ ಬಂದಿರ್ತೀವಿ. ಲವಂಗದ್ದು ಐತೆ? ಹಚ್ಚಿಲ್ಲ ಇದು ಬ್ಯಾನ್ ಇದೆ. ಈಗ